ಭಾರತಕ್ಕೆ ತಹವೂರು ರಾಣಾನನ್ನ ಕರೆತಂದ ಎನ್ಐಎ ಅಧಿಕಾರಿಗಳು. ಮುಂಬೈ ಉಗ್ರ ದಾಳಿಯ ಸಂಚುಕೋರ ತಹವೂರು ರಾಣಾ ದೆಹಲಿಯ ಪಾಲಂ ಏರ್ಬೇಸ್ಗೆ ಕರೆತಂದ ಎನ್ಐಎ ಟೀಮ್. ಅಮೆರಿಕಾದಿಂದ ವಿಶೇಷ ವಿಮಾನದಲ್ಲಿ ಕರೆತರಲಾಗಿದೆ. ಎನ್ಐಎ ಮುಖ್ಯ ಕಚೇರಿಗೆ ತಹವೂರು ರಾಣಾ ಶಿಫ್ಟ್ ಆಗಿದ್ದಾರೆ. ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರೆದೊಯ್ಯಲಿರುವಂತಹ ಪೊಲೀಸರು 2008 ನವೆಂಬರ್ 26ರಲ್ಲಿ ಭಾರತದ ಮುಂಬೈ ಮೇಲೆ ದಾಳಿಯಾಗಿತ್ತು. ಉಗ್ರರ ದಾಳಿ. ಎನ್ಐಎ ಮುಖ್ಯ ಕಚೇರಿಗೆ ತಹವೂರು ರಾಣಾ ಶಿಫ್ಟ್ ಮಾಡಲಾಗಿದೆ. ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರೆದೊಯ್ಯಲಿರುವಂತಹ ಪೊಲೀಸರು ಉಗ್ರಗಾಮಿಗಳನ್ನು ಕರ್ಕೊಂಡು ಬರೋದಕ್ಕೆ ಬುಲೆಟ್ ಪ್ರೂಫ್ ಕಾರಿನ ಅವಶ್ಯಕತೆ ಇದೆಯೇನ್ರಿ? 2008 ಮುಂಬೈ ಅಟ್ಯಾಕ್, 100 ಜನ ಪ್ರಾಣ ತೆತ್ತಂತಹ ಮುಂಬೈ ದಾಳಿ. ಆ ದಾಳಿಯ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುವ ತಹವೂರು ರಾಣಾ ದೆಹಲಿಯ ಪಾಲಂ ಏರ್ಬೇಸ್ಗೆ ಕರೆತಂದ ಎನ್ಐಎ ಟೀಮ್ ಅಮೆರಿಕಾದಿಂದ ವಿಶೇಷ ವಿಮಾನದಲ್ಲಿ ಕರೆತರಲಾಗ್ತಾ ಇದೆ. ಅಮೆರಿಕಾದ ವಶದಲ್ಲಿದ್ದ ಈ ಉಗ್ರ ಅಮೆರಿಕಾದ ಕೋರ್ಟಿಗೆ ಈತ ಒಂದು ಮನವಿಯನ್ನು ಮಾಡಿಕೊಂಡಿದ್ದ. ನೋಡಿ, ದೇಶದ ಯಾವುದೇ ರಾಷ್ಟ್ರವಾಗಿರಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನದ ಆಧಾರದಲ್ಲಿ ರಚನೆಯಾಗಿರುವಂತಹ ದೇಶದಲ್ಲಿ ಮಾನವ ಹಕ್ಕು ಆಯೋಗ, ಅದು ಪ್ರೆಸಿಡೆಂಟ್ ರೂಲ್ ಇರುವಂತಹ ಕಂಟ್ರಿಯಲ್ಲೂ ಇರ್ತವೆ. ಮಾನವ ಹಕ್ಕು ಆಯೋಗ ಜೊತೆಗೆ ಯಾವುದೇ ಅಪರಾಧ ಮಾಡಿರಲಿ ಆತನಿಗೂ ಬದುಕುವ ಹಕ್ಕಿದೆ ಮತ್ತು ಸ್ವಾತಂತ್ರ್ಯವಿದೆ ಎನ್ನುವಂಥ ಕಾನೂನಿನ ಅಡಿಯಲ್ಲಿ ಈತ ಒಬ್ಬ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ದ. ನನ್ನನ್ನು ಯಾವುದೇ ಕಾರಣಕ್ಕೂ ಭಾರತಕ್ಕೆ ನೀವು ಶಿಫ್ಟ್ ಮಾಡಬಾರ್ದು, ನಾನು ಅಮೆರಿಕಾದ ಜೈಲಲ್ಲೇ ಇರ್ತೀನಿ, ನನ್ನನ್ನು ಭಾರತಕ್ಕೆ ಶಿಫ್ಟ್ ಮಾಡಕೂಡ್ದು ಅಂಥೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದ. ಆದರೆ ಅಮೆರಿಕಾದ ಘನ ನ್ಯಾಯಾಲಯ ಅದನ್ನು ತಿರಸ್ಕಾರ ಮಾಡ್ತು. ನೀನೇನು ಮಾಡಿರೋದೇನು ಘನದಾರಿ ಕೆಲಸನ, ಜನರನ್ನು ಕೊಂದಿದೀಯಾ ಅಂಥೇಳಿ ಆತನ ಮನವಿಯನ್ನು ನಿರಾಕರಿಸ್ತು. ಭಾರತಕ್ಕೆ ಈತನನ್ನು ಕಳುಹಿಸಿಕೊಡುವುದಾಗಿ ಅಮೆರಿಕಾದ ನೂತನ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನು ಮಾಡಿದರು. ಅದರ ಆಧಾರದಲ್ಲಿ ರಾಣಾರನ್ನ ಭಾರತಕ್ಕೆ ಕರೆತರಲಾಗ್ತಾ ಇದೆ. 2008 ನವೆಂಬರ್ 26ರಲ್ಲಿ ನಡೆದಂತಹ ಮುಂಬೈ ದಾಳಿಗೆ ಮಾಸ್ಟರ್ ಮೈಂಡ್ ಈತನಾಗಿದ್ದ ಅನ್ನೋ ಕಾರಣಕ್ಕಾಗಿ ಈತನನ್ನ ವಿಚಾರಣೆ ಮಾಡಿದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ NI ಈಗ ಆ ಒಂದು ಏಜೆನ್ಸಿ ಈತನನ್ನ ಭಾರತಕ್ಕೆ ಕರೆತಂದಿದೆ. NIA ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಕರೆದೊಯ್ಯಲಿರುವಂತಹ ಪೊಲೀಸರು ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ರೀಚ್ ಆಗ್ತಾರೆ ಮತ್ತು ಕರ್ಕೊಂಡು ಹೋಗ್ತಾರೆ. 2008 ನವೆಂಬರ್ 26ರಲ್ಲಿ ನಡೆದಿದ್ದಂತಹ ಮುಂಬೈ ದಾಳಿ, ಆ ಪ್ರಕರಣದ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗ್ತಾ ಇದೆ. ರಾಣಾರನ್ನ ಹೆಚ್ಚಿನ ತನಿಖೆಗಾಗಿ NIA ಅಧಿಕಾರಿಗಳು ಈಗ ಕೇಂದ್ರ ಕಚೇರಿಗೆ ಕರೆ ತರುವ ಸಾಧ್ಯತೆಗಳಿದ್ದಾವೆ. ಆತನಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ರಾಷ್ಟ್ರೀಯ NIA ಏಜೆನ್ಸಿ. ಬುಲೆಟ್ ಪ್ರೂಫ್ ಕಾರಲ್ಲಿ ಕರೆದೊಯ್ಯಲಿರುವಂತಹ ಪೊಲೀಸರು 2008 ನವೆಂಬರ್ 26ರಲ್ಲಿ ಮುಂಬೈನಲ್ಲಿ ದಾಳಿಯಾಗಿತ್ತು. ಭಾರತಕ್ಕೆ ತಹವೂರು ರಾಣಾರನ್ನ ಕರೆತಂದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ದೆಹಲಿಯ ಪಾಲಂ ಏರ್ಬೇಸ್ ಅಲ್ಲಿಗೆ ಕರೆತರಲಾಗ್ತಾ ಇದೆ ಉಗ್ರ ರಾಣಾನನ್ನ. ಮುಂಬೈ ಅಟ್ಯಾಕ್ನಲ್ಲಿ 100 ಜನ ಪ್ರಾಣ ತೆತ್ತಿದ್ರು. ಆ ಒಂದು ದಾಳಿ ಪ್ರಕರಣದ ಮುಖ್ಯ ರೂವಾರಿ ಈತನಾಗಿದ್ದ ಎಂದು ಹೇಳಲಾಗ್ತಾ ಇದೆ. ಮುಂಬೈ ದಾಳಿ ಉಗ್ರರಿಗೆ ರಾಣಾ ಸಂಚಾರ ಸೇವೆ ನೀಡಿದ್ದ ಅಮೆರಿಕಾದಲ್ಲಿ ತಲೆಮರೆಸಿಕೊಂಡಿದ್ದ ತಹವೂರು ರಾಣಾ, ಕೆನಡಾ ಪ್ರಜೆ ಆಗಿರುವ ಆರೋಪಿ ತಹವೂರು ರಾಣಾ ಗಡೀಪಾರು ಮಾಡುವಂತೆ ಭಾರತ ಮನವಿ ಮಾಡಿಕೊಂಡಿತ್ತು. ಭಾರತದ ಮನವಿಗೆ ಸ್ಪಂದಿಸಿದ ಅಮೆರಿಕ ಪ್ರವಾಸದ ವೇಳೆ ಟ್ರಂಪ್ಗೆ ಮೋದಿ ಒತ್ತಾಯ ಮಾಡಿದ್ರು ಅನ್ನೋದು. ಬಳಿಕ ರಾಣಾ ಗಡೀಪಾರು ಮಾಡಲು ಟ್ರಂಪ್ ಸೂಚನೆ. ಇಲ್ಲಿ ಟ್ರಂಪ್ ಕಳಿಸ್ಕೊಟ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸುಪ್ರೀಂ ಕೋರ್ಟ್ ಆತನ ಮನವಿಯನ್ನು ನಿರಾಕರಿಸಿತು. ಇದು ಟ್ರಂಪ್ ಕಳಿಸ್ಕೊಟ್ಟ ಅನ್ನೋದಕ್ಕೆ ಲಾಜಿಕ್ ಇಲ್ಲ ಎಲ್ಲೂ ಕೂಡ. ಮುಂಬೈ ದಾಳಿ ಉಗ್ರರಿಗೆ ರಾಣಾ ಸಂಚಾರ ಸೇವೆ ಅಂದರೆ ಈ ಮುಂಬೈ ಅಟ್ಯಾಕ್ ಮಾಡಿದ್ರಲ್ಲ ಉಗ್ರಗಾಮಿಗಳು, ಅರ್ಥಾತ್ ಭಯೋತ್ಪಾದಕರು, ಕಸಬ್ನ ನೇತೃತ್ವದಲ್ಲಿ ಮುಂಬೈನ ಒಂದು ಭಾಗಕ್ಕೆ ಬಂದು ಇಳಿತಾರೆ. ಈ ಭಯೋತ್ಪಾದಕರೆಲ್ಲರೂ ಕೂಡ ಬಂದು ಇಳಿದಾಗ
ಇದ್ದಕ್ಕಿದ್ದ ಹಾಗೆ ನೋಡ್ತಿದ್ದ ಹಾಗೆ ಕಣ್ಣಿಗೆ ಕಂಡವರನ್ನೆಲ್ಲ ಸುಟ್ಕೊಂಡು ಹೋಗ್ತಾರೆ. ಅವರಿಗೆ ಒಂದು ರೀತಿಯ ಮಾರ್ಗ ಬೇಕಿತ್ತು. ತಾಜ್ ಹೋಟೆಲ್ಗೂ ಮತ್ತು ಅವರು ಉಗ್ರಗಾಮಿಗಳು ಭಯೋತ್ಪಾದಕರಿದ್ದ ಸ್ಥಳಕ್ಕೂ ಒಂದಷ್ಟು ಅಂತರಗಳಿತ್ತು. ಅವರಿದ್ದ ಕಡೆಯಿಂದ ತಾಜ್ ಹೋಟೆಲ್ಗೆ ಬರೋದಕ್ಕೆ ದಾರಿ ಬೇಕಿತ್ತಲ್ಲ, ಆ ದಾರಿಯನ್ನು ಮಾಡಿಕೊಟ್ಟಿದ್ದ ಅನ್ನೋ ಆರೋಪ ಈತನ ಮೇಲಿದೆ. ಈತ ಕೆನಡಾದ ಪ್ರಜೆ, ಅಲ್ಲಿ ತಲೆಮರೆಸ್ಕೊಂಡಿದ್ದ, ಈತ ಎಬ್ಸ್ಕಾಂಡ್ ಆಗಿದ್ದ. ಈತ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕನ್ನಿಂಗ್ ಕಿಲ್ಲರ್. ಈತ ಅಮೆರಿಕಾದ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡ್ಕೋತಾನೆ, ನನ್ನನ್ನು ಭಾರತಕ್ಕೆ, ಅಂದರೆ ಭಾರತ ಈತನನ್ನು ಬಿಟ್ಕೊಡಿ ಕಳಿಸ್ಕೊಡಿ ಅಂತ ಕೇಳಿತ್ತು ನಿರಂತರವಾಗಿ. ಸೊ ಭಾರತಕ್ಕೆ ನನ್ನನ್ನು ಕಳಿಸ್ಕೊಡ್ಬೇಡಿ. ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸಿತು. ಅದರ ಭಾಗವಾಗಿ ಈತ ಬಂದನೇ ಹೊರತಾಗಿ ಟ್ರಂಪಿನ ಪರೋಕ್ಷ ಬೆಂಬಲಗಳು ಇರಬಹುದು. ರಾಣಾ ಗಡೀಪಾರು ಮಾಡುವಂತೆ ಭಾರತ ಮನವಿ ಮಾಡಿಕೊಂಡಿತ್ತು. ಅದರಂತೆ ಭಾರತದ ಮನವಿಗೆ ಸ್ಪಂದಿಸಿದ ಅಮೆರಿಕ ಈತನನ್ನು ಈಗ ಕಳುಹಿಸಿಕೊಟ್ಟಿದೆ. ಇನ್ನು ನಮ್ಮ NIAಗಳು ಈತನನ್ನು ಹೆಂಗೆ ಡ್ರಿಲ್ ಮಾಡ್ತಾರೆ, ಹೆಂಗೆಲ್ಲ ಈತನ ಬಾಯಿಂದ ಸಾಕಷ್ಟು ಬೇರೆ ಬೇರೆ ಪ್ರಕರಣದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾರಾ, ಕಾದು ನೋಡಬೇಕಿದೆ. ದೆಹಲಿಯ NIA ಕಟ್ಟಡದಲ್ಲಿ 2 ವಿಶೇಷ ಸೆಲ್ಗಳಿದ್ದಾವೆ. ವಿಶೇಷ ಸೆಲ್ ವ್ಯವಸ್ಥೆ ಮಾಡಿಕೊಂಡಿರುವ NIA ತಂಡ. NIA ಕಟ್ಟಡದ 3ನೇ ಮಹಡಿಯಲ್ಲಿ ರಾಣಾ ತನಿಖೆಯಾಗುತ್ತೆ. ನೆಲಮಹಡಿ ಸೆಲ್ನಲ್ಲಿ ರಾಣಾಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ತನಿಖಾ ಕೊಠಡಿಗೆ ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಪ್ರವೇಶವಿರುತ್ತೆ. 12 ಅಧಿಕಾರಿಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ. ತಹವೂರು ರಾಣಾ ವಿಚಾರಣೆ ಹೇಗಿರಲಿದೆ ಗೊತ್ತಾ? ಭಯೋತ್ಪಾದಕರನ್ನ ಟ್ರೀಟ್ ಮಾಡೋ ರೀತಿ ಇದಲ್ಲ. ಅಜ್ಮಲ್ ಕಸಬ್ನಂತಹ ಭಯೋತ್ಪಾದಕನನ್ನ ನಮ್ಮ ಭಾರತ ನೇಣಿಗಾಕುವುದಕ್ಕೂ 1 ವರ್ಷಗಳ ಕಾಲ ಬಿರಿಯಾನಿ ಕೊಟ್ಟು ಸಾಕ್ತು, ಗೊತ್ತಿರಲಿ. ಆತ ಭಯೋತ್ಪಾದನಾ ಕೃತ್ಯ ಮಾಡಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಭಾರತದ ಕಾನೂನು ಆತನಿಗೆ ಒಂದಷ್ಟು ಸಮಯದ ಅವಕಾಶವನ್ನು ಕೊಡ್ತು. ಈಗ ರಾಣಾರನ್ನ ಕರೆತರಲಾಗಿದೆ. NIA ತನಿಖೆ ಅತ್ಯಂತ ರಣರೋಚಕವಾಗಿದೆ. ತಹವೂರ್ ರಾಣಾ ವಿಚಾರಣೆ ಹೇಗಿರಲಿದೆ? ದೆಹಲಿಯ NIA ಕಟ್ಟಡದಲ್ಲಿ 2 ವಿಶೇಷ ಸೆಲ್ಗಳನ್ನು ಮಾಡಲಾಗಿದೆ. ಆ ಸೆಲ್ಲಿಗೆ ಬೇರೆ ಒಂಥರದ ವಿಶೇಷತೆಗಳಿರ್ತಾವೆ. ಭಾರಿ ಭದ್ರತೆ ಇರತಕ್ಕಂಥ ಸೆಲ್ಲು, ಯಾರಿಗೂ ಈಸಿಯಾಗಿ ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದ ಸೆಲ್ಲು. ವಿಶೇಷ ಸೆಲ್ ವ್ಯವಸ್ಥೆ ಮಾಡಿಕೊಂಡಿರುವಂಥ NIA ಟೀಮ್ NIA ಕಟ್ಟಡದ 3ನೇ ಮಹಡಿಯಲ್ಲಿ ರಾಣಾ ತನಿಖೆಯನ್ನು ಮಾಡಲಾಗುತ್ತೆ. ನೆಲ ಮಹಡಿಯ ಸೆಲ್ನಲ್ಲಿ ರಾಣಾಗೆ ವೈದ್ಯಕೀಯ ತಪಾಸಣೆ ಅರ್ಥಾತ್ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ತನಿಖಾ ಕೊಠಡಿಗೆ ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. 12 ಅಧಿಕಾರಿಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿ ಕೊಡಲಾಗಿದೆ. ಕೆನಡಾ ಮೂಲದ ವ್ಯಕ್ತಿ, ಈತನನ್ನು ಈಗ NIA ತಂಡ ತನಿಖೆಯನ್ನು ಮಾಡ್ತಾ ಇದೆ.